ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ. ಏನು? ಹಣ ಹೇಗೆ ಸಂಪಾದನೆ ಮಾಡಬೇಕು. ಕೆಲವರು ಹೇಳ್ತಾರೆ ನನಗೆ ಕೆಲಸಗಳಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ, ಅವಕಾಶಗಳು ಕಡಿಮೆ ಇದೆ, ಸೋರ್ಸ್ ಕಡಿಮೆ ಇದೆ, ಕಸ್ಟಮರ್ ಕಡಿಮೆ ಆಗ್ತಿದ್ದಾರೆ. ಇದೇ ದಿನನಿತ್ಯದ ಚರ್ಚೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರೋ 2 ಆಬ್ಜೆಕ್ಟ್ಗಳನ್ನ ನಾನಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅದು ಎಲ್ಲಿ ಪ್ಲೇಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈಗಾಗಲೇ ನಿಮ್ಮ ಬಳಿ ಇದ್ದರೆ ಆರಾಮಾಗಿ ಯೂಸ್ ಮಾಡಿ. ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇನ್ನೊಂದ್ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಜೊತೆಗೆ ಹೆಣ್ಮಕ್ಳು ಅವರು ಮನೆ ಕಡೆ ಕಂಪ್ಲೇಂಟ್ಸ್ ಇದೆ. ನನಗೆ ಸುಮಾರು ಜನ ನನ್ನ ಹತ್ರ ಕಮ್ಯುನಿಕೇಟ್ ಮಾಡಿರೋರು ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾವ್ರಂತಾನೆ ನಾನು ಈ ವಿಡಿಯೋ ಮಾಡ್ತಿಲ್ಲ. ಏನಂದರೆ ಸಹಜವಾಗಿ ಇಂಥ ವಾತಾವರಣ ಕೆಲವರು ಫೇಸ್ ಮಾಡ್ತಾ ಇರ್ತಾರೆ. ಅದರಿಂದ ಹೊರಗೆ ಬರಬೇಕು, ಆಪರ್ಚುನಿಟೀಸ್ ಸಿಗಬೇಕು, ಜಾಬ್ ಆಪರ್ಚುನಿಟೀಸ್ ಸಿಗಬೇಕು. ಎಸ್ಪೆಷಲಿ ಇಲ್ಲಿ ಗೃಹಿಣಿಯರಾಗಿದ್ದರೆ ಅವರ ಹಸ್ಬೆಂಡ್ ಬಗ್ಗೆ ಥಿಂಕ್ ಮಾಡ್ತಾ ಇರೋವ್ರಿಗೂ ಒಂದು ಒಳ್ಳೆ ಒಂದು ಪ್ರಾಡಕ್ಟ್ ತೋರಿಸ್ತೀನಿ ನಾನು. ಅದನ್ನು ವೇರ್ ಮಾಡೋದ್ರಿಂದ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ ಅಂತ ಹೇಳ್ಬೋದು, ಯಾರಿಗೆ? ಅವರ ಯಜಮಾನರಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದೆ. ಆಲ್ರೆಡಿ ಜೆಂಟ್ಸ್ ಆಗಿದ್ರು ಸಹ, ಆಫೀಸಲ್ಲಿದ್ದರೂ ಸಹ, ಮನೆಯಲ್ಲಿದ್ದರೂ ಸಹ, ಮನೆಗೆ ಸಂಬಂಧಪಟ್ಟು ಆಫೀಸ್ಗೂ ಸಹ ನಾನು ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಇವೆರಡೂ ಯೂಸ್ ಮಾಡ್ಬೋದು, ಇಲ್ಲ ಒಂದು ಬೇಕಿದ್ರೂ ನೀವು ಚೂಸ್ ಮಾಡ್ಕೋಬೋದು. ಡಿಪೆಂಡ್ ಆನ್ ನಿಮ್ಮ ಚಾಯ್ಸ್, ಯಾವ ರೀತಿ ಆಫೀಸಲ್ಲಿ ಪ್ಲೇಸ್ ಮಾಡ್ಬೇಕಂತಿದ್ದೀರಾ. ಬಟ್ ಎಲ್ಲ ಗೃಹಿಣಿಯರು ನಾನು ತೋರಿಸೋ ಈ ಪ್ರಾಡಕ್ಟ್ನ ವೇರ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಏನು ಅಂದರೆ ಪೈರೇಟ್ ಕಾಲ್ ಚೈನ್ ಬರುತ್ತಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇರ್ತದೆ. ಫಸ್ಟ್ ನಾನು ಗೃಹಿಣಿಯರಿಗೋಸ್ಕರ ಇಲ್ಲಿ ಹೇಳ್ಬಿಡ್ತೀನಿ. ಯಾಕಂದರೆ ಮನೆ ಕಡೆ ಅವರು ತೊಂದರೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ, ಹೇಳ್ಕೊಳಕ್ಕಾಗಲ್ಲ. ಸಮ್ಟೈಮ್ಸ್ ಅವರು ಒಳಗೊಳಗೆ ನೋವು ತಿಂತಾ ಇರ್ತಾರೆ. ಎಲ್ಲ ಕಡೆ ಒಂದು ರೀತಿ ಕವರಪ್ ಆಗೋಗುತ್ತೆ. ಇವರು ಎಷ್ಟೇ ಏನೇ ನೋವು ತಿಂತಾ ಇದ್ರು ಹೊರಗಿನ ಜಗತ್ತಿಗೆ ಅದು ತಿಳಿಯೋದೇ ಇಲ್ಲ. ಯಾಕಂದರೆ ಅಲ್ಲಿ ಕವರಪ್ ಆಗೋಗ್ತಾ ಇರುತ್ತೆ, ಮ್ಯಾನೇಜ್ ಆಗೋಗ್ತಾ ಇರುತ್ತೆ. ಇವರಿಂದ ಆದರೂ ಆಗ್ಬೋದು, ಅವ್ರ ಮನೆ ಕಡೆಯಿಂದಾದರೂ ಆಗ್ಬೋದು, ಬೇರೆಯವರಿಂದ ಬೇಕಿದ್ರೂ ಆಗ್ಬೋದು. ಅವ್ರಿಗೇನು ಚೆನ್ನಾಗಿದ್ದಾರೆ ಬಿಡಿ ಅನ್ನೋ ಥಾಟ್ ಎಲ್ಲ ಒಂದು ನೋಟ ಮೇಲ್ಗಡೆ ಇರ್ತದೆ. ಆದರೆ ಒಳಗಡೆ ಆಪರ್ಚುನಿಟೀಸ್ ಇಲ್ಲ, ಕೆಲಸ ಇಲ್ಲ, ಮನೆಯಲ್ಲಿ ದುಡಿಮೆ ಇಲ್ಲ ಅನ್ನೋ ಕೊರಗು ಯಾರಿಗೆ ಗೊತ್ತಾಗುತ್ತೆ? ಆ ಮನೆ ಗೃಹಿಣಿಗೆ ಗೊತ್ತಾಗುತ್ತೆ. ಇದು ಎಲ್ಲರ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಯಾರು ಫೇಸ್ ಮಾಡ್ತಾ ಇರ್ತಾರೋ ಅವರಿಗೆ ಎಸ್ಪೆಷಲಿ. ಬಟ್ ಎಲ್ಲರೂ ವೇರ್ ಮಾಡ್ಬೋದು, ಒಳ್ಳೆಯದೇ. ಅದು ಏನು ಅಂದರೆ ತೋರಿಸ್ಕೊಡ್ತೀನಿ ನಾನು. ಪೈರೇಟ್ ಕಾಲ್ ಚೈನ್ ಅಂತ ನೋಡಿ. ಈ ಪೈರೇಟ್ ಕಾಲ್ ಚೈನು ಇದನ್ನು ತಗೊಂಡು ನಿಮ್ಮ ಎಡಗಾಲಿಗೆ ಹಾಕ್ಕೊಬೇಕು. ಆದರೆ ಹಾಕೋಕ್ಕೆ ಮೊದಲು ಅದಕ್ಕೆ ನಾವು ಶಕ್ತಿ ತುಂಬಿಸ್ಬೇಕು. ಶಕ್ತಿ ತುಂಬಿಸೋ ವಿಧಾನ ಸಹ ಹೇಳ್ತೀನಿ. ಅಂದರೆ ಇದನ್ನು ಹಾಕ್ಕೊಳ್ಳೋಕೆ ಮೊದಲು ಚೆನ್ನಾಗಿ ರನ್ನಿಂಗ್ ಟ್ಯಾಪಲ್ಲಿ ತೊಳೆದುಬಿಟ್ಟು, ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು, ಬಿಸಿಲಲ್ಲಿ ತೋರಿಸ್ಬೋದು. ಒಂದು 30 ಮಿನಿಟ್ಸ್ ಬಿಸಿಲಿಗೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಸ್ ಫಸ್ಟ್ ಹೇಳ್ಕೊಳ್ಳಿ. ಈ ರೀತಿ ಇದೆ, ನಮ್ಮ ಮನೆಯಲ್ಲಿ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗಬೇಕು, ನಮ್ಮ ಹಸ್ಬೆಂಡ್ಗೆ ಅಥವಾ ಬ್ರದರ್ ಇದ್ರೆ ಬ್ರದರ್ಗೆ, ಯಾರಿಗೆ ಬೇಕೋ ಅವರಿಗೆ. ಎಸ್ಪೆಷಲಿ ಈ ಗೃಹಿಣಿ ಅವರ ಹಸ್ಬೆಂಡ್ಗೋಸ್ಕರ ಪ್ರೇಯರ್ ಮಾಡ್ಕೋಬೋದು ಇದನ್ನು ವೇರ್ ಮಾಡಿಕೊಂಡು. ಏನಂದರೆ ಇದು ಹಾಕ್ಕೊಂಡ್ರೆ ಒಂದು ಕ್ಲಾರಿಟಿ ಬರುತ್ತೆ ನಿಮಗೆ. ನಿಮ್ಗೆ ಏನು ಬೇಕು ಅಂತ ನೀವು ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ನನಗಿಂಥದ್ದು ಬೇಕು, ಸೊ ಹಾಗಾಗಿ ಸೋರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ ದಾರಿಗಳನ್ನ ತಂದುಕೊಡುತ್ತೆ. ಇದು ಆಚರಣೆಯಲ್ಲಿ ಇಟ್ಟು ನೋಡಿ, ರಿಸಲ್ಟ್ ಪಕ್ಕಾ ಸಿಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಹುಡುಕೊಂಡು ಬರ್ತವೆ ಆಪರ್ಚುನಿಟೀಸ್ ಅನ್ನೋದು. ಇದನ್ನ ಆ ಗೃಹಿಣಿ ಖುಷಿ ವ್ಯಕ್ತಪಡಿಸ್ತಾ ಆ ನೋವನ್ನು ಅವಾಯ್ಡ್ ಮಾಡ್ತಾ ಇದು ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡುತ್ತೆ. ಅವಾಗ ನೆಗೆಟಿವ್ ಅನ್ನೋದು ಗೃಹಿಣಿಗಿಲ್ಲ ಅಂದರೆ ಆ ಮನೆಯಲ್ಲಿ ಇರೋದಕ್ಕೂ ಅವಕಾಶ ಇರಲ್ಲ. ಎಲ್ಲ ಗೃಹಿಣಿಗೆ ಹೇಳಿದ್ರೆ ಹೇಗೆ? ಗೃಹಿಣಿ ಪಾಸಿಟಿವ್ ಆಗಿದ್ರು ಗಂಡ ಕೆಲಸ ಮಾಡ್ತಾ ಇರಬೇಕಲ್ವ, ದುಡಿಮೆ ಅನ್ನೋದು ಇರಬೇಕಲ್ವ. ಅಂದರೆ ಅದಕ್ಕೆ ಸೊಲ್ಯೂಷನ್ ಇದು. ನಿಮ್ಮ ಗಂಡಗೆ ಆಪರ್ಚುನಿಟಿ ಸಿಗುತ್ತೆ ನೀವು ಇದನ್ನು ಹಾಕ್ಕೊಳ್ಳೋದ್ರಿಂದ. ಸೊ ಖಂಡಿತ ಎಲ್ಲರೂ ಹಾಕ್ಕೊತಾರೆ ಅಂತ ನಾನು ಬಯಸ್ತೀನಿ. ಯಾಕಂದರೆ ಒಳ್ಳೆಯ ವಿಷಯನ 4 ಜನಕ್ಕೆ ಶೇರ್ ಮಾಡಿ. ಈ ಥರ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು. ಆಪರ್ಚುನಿಟಿ ಸಿಕ್ಕಿದೆ ಅಂತ ಅದನ್ನು ಮಿಸ್ಯೂಸು ಮಾಡ್ಕೋಬಾರ್ದು. ನಾನು ಇದಾದ ತಕ್ಷಣ ಬಂದುಬಿಡ್ತಾ ಅಂದರೆ ಬರುತ್ತೆ, ಬಟ್ ಕಾದು ನೋಡಬೇಕು. ಅದಕ್ಕೆ ತಕ್ಕಂಥ ಪ್ರಯತ್ನಗಳು ನಡೀತಾ ಇರಬೇಕು. ಆದರೆ ಆ ಪ್ರಯತ್ನಗಳು ತಂದುಕೊಡೋದ್ರಲ್ಲಿ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ ಖಂಡಿತ. ಪೈರೇಟ್ ಸ್ಟೋನ್ ಅನ್ನೋದು ಇದು ನಮಗೆ ನ್ಯಾಚುರಲ್ ಆಗಿ ಬಂದಿರೋ ಸ್ಟೋನ್ಸ್ನ ಈ ರೀತಿ ಸ್ಟೋನ್ ಕಟ್ ಮಾಡಿ ಈ ರೀತಿ ಕಾಲ್ ಚೈನ್ಗೆ ಮಾಡಿರ್ತಾರೆ. ಇದು ಕಂಪಲ್ಸರಿ ಎಡಗಾಲಿಗೆ ಹಾಕ್ಕೊಬೇಕು. ಹೆಣ್ಮಕ್ಳು ಎಲ್ಲರೂ ಹಾಕ್ಕೋಬೋದು, ಗೃಹಿಣಿಯರು ಹಾಕ್ಕೊಂಡ್ರೆ ಅವ್ರ ಗಂಡಂದ್ರಿಗೆ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಜಾಬ್ ಇಲ್ಲ ಅಂದವ್ರಿಗೆ ಸಹ
ಜಾಬ್, ಯಾವುದೋ ಒಂದು ದುಡಿಮೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಜೊತೆಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ 7 ಹಾರ್ಸ್ ಪೈರೆಟ್ದು ಫ್ರೇಮ್. ಇದೂ ಅಷ್ಟೇ, ನೀವು ಮನೆಯಲ್ಲಿ ಬೇಕಿದ್ರೂ ಇಡ್ಬೋದು, ಆಫೀಸಲ್ಲಿ ಬೇಕಿದ್ರೂ ಇಡ್ಬೋದು. ಈಗಾಗಲೇ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಮನೆಯಲ್ಲಿ ಆಫೀಸಲ್ಲಿ ಇಡೋ ಥಿಂಗ್ಸಲ್ಲಿ ಇದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಬಟ್ ಇದನ್ನು ಸಪ್ರೇಟಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನಿಸ್ತು, ಯಾಕಂದರೆ ಇದ್ರ ಮಹಾತ್ಮ್ಯ ನಿಮಗೆ ತಿಳಿಬೇಕು. ಪೈರೆಟ್ ಅನ್ನೋದು ನಮಗೆ ಒಳ್ಳೆ ಸೋರ್ಸ್ ಮಾಡಿಕೊಡುತ್ತೆ, ವೆಲ್ತ್ ಕ್ರಿಸ್ಟಲ್ ಅಂತಲೇ ಹೇಳ್ಬೋದು ಪೈರೆಟ್ನ. ಸೊ ಇದನ್ನು ಬೇರೆ ಕ್ರಿಸ್ಟಲ್ಸ್ ಸಮೇತನೂ ನೀವು ವೇರ್ ಮಾಡ್ಬೋದು. ಈಗ ತೋರಿಸಿದ್ನಲ್ಲ ಕಾಲ್ ಚೈನು, ಇದರ ಜೊತೆಗೆ ನೀವು ಬೇರೆ ಹಾಕ್ಕೊಂಡಿದ್ರು ತೊಂದರೆ ಇಲ್ಲ. ನಾನು ಆಲ್ರೆಡಿ ಬೆಳ್ಳಿದು ಹಾಕ್ಕೊಂಡಿದ್ದೀನಿ, ಕಾಲಲ್ಲಿ ಕಪ್ಪು ದಾರ ಹಾಕ್ಕೊಂಡಿದ್ದೀನಿ ಅಂದರೂ ತೊಂದರೆ ಇಲ್ಲಮ್ಮ. ಅದ್ರ ಜೊತೆ ಇದನ್ನು ಹಾಕ್ಕೋಬೋದು. ಇದೇನು ಭಾರಿ ವೆಯ್ಟ್ ಇರಲ್ಲ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಮತ್ತು ಇದನ್ನು ಡಿಸ್ಪ್ಲೇ ಮಾಡಬೇಕಾ ಮೇಡಮ್, ಇದನ್ನು ಹಾಕ್ಕೊತೀವಿ ಸರಿ, ಡಿಸ್ಪ್ಲೇ ಮಾಡಬೇಕಾ, ಕಾಣ್ತಾ ಇರಬೇಕಾ ಅಂತೇನಿಲ್ಲ, ಅವಾಗವಾಗ ತೆಗಿಬೇಕಾ ಅಂತೇನಿಲ್ಲ, ಯಾವಾಗಲೂ ವೇರ್ ಮಾಡಿಟ್ಟಿರ್ಬೋದು. ಇದು ಸೌಂಡ್ ಕೂಡ ಬರೋದಿಲ್ಲ, ಇದಕ್ಕೇನು ಗೆಜ್ಜೆ ಅನ್ನೋದು ಇರೋದಿಲ್ಲ, ಸೌಂಡು ಬರೋದಿಲ್ಲ. ಧಾರಾಳವಾಗಿ ನೀವು ಎನಿ ಟೈಮ್ ವೇರ್ ಮಾಡ್ಬೋದು. ಓಕೆ, ಅದಕ್ಕೆ ಎನರ್ಜೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸನ್ಲೈಟಲ್ಲಿ ತೋರಿಸ್ಬೋದು, ಅಥವಾ ಮೂನ್ ಲೈಟಲ್ಲಿ ಒಂದು ನೈಟ್ ಫುಲ್ಲು ಹೊರಗಡೆ ಇಡ್ಬೋದು, ಆಮೇಲೆ ಹಾಕ್ಕೋಬೇಕು. ಲಕ್ಷ್ಮೀ ಮಂತ್ರ ಹೇಳಿ ಬೇಕಿದ್ರು ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡುತ್ತೆ, ನಿಮ್ಮ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ಸೊಲ್ಯೂಷನ್ ಇದು, ಒನ್ ವೇ ಆಫ್ ಸೊಲ್ಯೂಷನ್. ಓಕೆ, ಮತ್ತು ಈ ಹಾರ್ಸ್ ಬಗ್ಗೆ ಹೇಳೋಣ. 7 ಹಾರ್ಸ್ ಪೈರೆಟ್ ಫ್ರೇಮ್ ಬಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಫೀಸ್ ಅಟ್ಮಾಸ್ಫಿಯರ್ಗೆ, ಜೊತೆಗೆ ಮನೆಯಲ್ಲಿ ಅಷ್ಟೇ ಶೋ ಪೀಸ್ ಆಗಿಡ್ಬೋದು. ಬಟ್ ಅದು ಶೋ ಪೀಸ್ ಅಂತ ನೀವು ಶೋ ಪೀಸ್ ಥರ ಇಟ್ರೂ ಸಹ ನಮಗದು ವೆಲ್ತ್ ಕ್ರಿಯೇಟ್ ಮಾಡೋ ಒಂದು ಪೀಸ್ ಆಗಿರುತ್ತೆ. ಸೊ ಅದರಿಂದ ಮನೆಯಲ್ಲಿಟ್ರೂ ಅಷ್ಟೇ ನೀವು ನಾರ್ತ್ ಈಸ್ಟ್ ಕಾರ್ನರ್ಗೆ, ಅಂದರೆ ನಾವು ಈಶಾನ್ಯ ಮೂಲಕ್ಕೆ, ಉತ್ತರ ಈಶಾನ್ಯಕ್ಕೆ ಇಡ್ಬೋದು ಇದನ್ನು. ಇಲ್ಲ, ಉತ್ತರ ಈಶಾನ್ಯದಲ್ಲಿ ಯಾಕೆ ಇಡಬೇಕು ಅಂದರೆ ವೆಲ್ತ್ಗೋಸ್ಕರ. ಹಣ ಸಂಪತ್ತು ಒಳಗೆ ಬರಬೇಕು, ಜಾಸ್ತಿ ಸೋರ್ಸ್ ಕ್ರಿಯೇಟ್ ಆಗಬೇಕು, ಹೆಚ್ಚೆಚ್ಚು ಸಂಪತ್ತು ನಮ್ಮ ಮನೆ ಒಳಗಡೆ ಬರಬೇಕು ಅಂತ ಬಯಸೋರು. ಆಫೀಸಲ್ಲಿ ಸೇಮ್, ಹೆಚ್ಚೆಚ್ಚು ಹಣ ಸಂಪತ್ತು ಒಳಗೆ ಬರಬೇಕಂದ್ರೆ ನಾವು ಈಶಾನ್ಯ ಉತ್ತರ ಕಾರ್ನರ್ ಇರುತ್ತಲ್ವ ಅಲ್ಲಿ ಇಡಬೇಕಾಗುತ್ತೆ. ಉತ್ತರಕ್ಕಿಟ್ರೂ ನಡೆಯುತ್ತೆ, ಅಥವಾ ಈಶಾನ್ಯಕ್ಕಿಟ್ರೂ ನಡೆಯುತ್ತೆ. ಕೆಲವ್ರಿಗೆ ಎಂಟ್ರೆನ್ಸ್ ಉತ್ತರಕ್ಕಿರುತ್ತೆ, ಕೆಲವ್ರಿಗೆ ಈಶಾನ್ಯಕ್ಕಿರುತ್ತೆ. ಆ ರೀತಿ ಆ ಮೊಡಕಲ್ಲಿ ಒಂದು ಸಣ್ಣ ಮಳೆ ಒಂದು ಏರ್ಪಾಟ್ ಮಾಡಿಕೊಂಡು ಹಾಕ್ಬೋದು ನೀವು ಎಂಟ್ರೆನ್ಸಲ್ಲಿ. ಓಕೆ, ಅಲ್ಲಿ ಹಾಕಿದ್ರೆ ವೆಲ್ತು ಎಲ್ಲ ಬರುತ್ತೆ. ಇಲ್ಲ ಮೇಡಮ್, ನನಗೆ ವೆಲ್ತ್ಗೆ ಏನು ಕೊರತೆ ಇಲ್ಲ, ಫೇಮ್ ಆಗಬೇಕು, ಹೆಸರು ಚೆನ್ನಾಗಿ ಬರಬೇಕು ಅಂತ ಬಯಸೋರು ದಕ್ಷಿಣ ಗೋಡೆಗೆ ಹಾಕಬೇಕು. ದಕ್ಷಿಣ ಗೋಡೆಗೆ ಹಾಕಿ ಅದು ಉತ್ತರ ಮುಖ ನೋಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ, ನೀವೇನಾರೇ ಒಂದು ಕಮ್ಯುನಿಕೇಷನ್ ಮಾಡೋ ಒಂದು ಹೋದನಲ್ಲಿದ್ದರೆ, ಅಥವಾ ಏನೋ ಒಂದು ಹಿತೈಷಿಗಳಾಗಿ ನೀವು ಕೆಲಸ ಮಾಡ್ತಾ ಇದ್ರೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ದರೆ, ಅದು ನಿಮಗೆ ಮತ್ತಷ್ಟು ಹೆಸರು ತಂದುಕೊಡುತ್ತೆ. ಯಾವುದೇ ಒಂದು ಫೀಲ್ಡಲ್ಲಿ ಬಯಸೋದು ಎಲ್ಲರೂ ಹೆಸರುವಾಸಿ ಆಗಬೇಕು ಅಂತ. ನಾನೊಂದು ಮಾತು ಹೇಳ್ತೀನಿ, ಫಸ್ಟ್ ಹೆಸರು ಮಾಡಿ, ದುಡ್ಡು ಆಟೋಮೆಟಿಕ್ ಆಗಿ ತಾನಾಗಿ ತಂದು ಬರುತ್ತೆ. ಹೆಸರು ಮಾಡಬೇಕಂದ್ರೆ ನಾವು ಹೇಗಿರಬೇಕು, ಲೀಡರ್ ಕ್ವಾಲಿಫಿಕೇಷನ್ ಅನ್ನೋದು ಇರಬೇಕಲ್ಲ, ಲೀಡರ್ಶಿಪ್ ಲಕ್ಷಣಗಳು ಅನ್ನೋದು ಡೆವಲಪ್ ಆಗಬೇಕು ನಮ್ಮಲ್ಲಿ. ಈಗಲೂ ಇರ್ತವೆ, ಕೆಲವರು ಹೊರಗೆ ತೆಗಿಯಲ್ಲ, ಕೆಲವರು ತೆಗಿತಾರೆ. ಎಲ್ಲಿ ಬಳಸಬೇಕು ಅದನ್ನು ಸದುಪಯೋಗ ಪಡಿಸ್ಕೊಂಡು ಆ ಒಂದು ಆಲೋಚನೆಗಳನ್ನೆಲ್ಲ, ಆ ಥಾಟ್ಸ್ನೆಲ್ಲ ರಿಲೀಸ್ ಮಾಡ್ತಾ, ನಿಮಗೆ ನೇಮ್ ಬೇಕು, ಒಳ್ಳೆ ಹೆಸರುವಾಸಿ ಆಗಬೇಕು ಅಂದರೆ ದಕ್ಷಿಣ ಗೋಡೆಗೆ ಹಾಕ್ರಿ, ಉತ್ತರ ಮುಖ ನೋಡ್ತಾ ಇರಿ. ಆಮೇಲೆ ಇಲ್ಲ ನಮಗೆ ವೆಲ್ತ್ ಸಂಪತ್ತು ಎರಡೆರಡು ಹಾಕ್ಬೋದಾ ಅಂದರೆ ಬೇಡ, ಬೇಕಾದರೆ ಸ್ವಲ್ಪ ದಿವಸ ಈ ಕಡೆ ಹಾಕ್ಕೊಳ್ಳಿ, ಸ್ವಲ್ಪ ದಿವಸ ಆ ಕಡೆ ಹಾಕ್ಕೊಳ್ಳಿ, ಒಂದೇ ಪ್ಲೇಸ್ ಮಾಡಿ. ಒಂದು ಪ್ರಾಡಕ್ಟ್ನ ಯಾವುದೇ ಕಾರಣಕ್ಕೂ ಒಂದನ್ನೇ ಪ್ಲೇಸ್ ಮಾಡಿ. ಜಾಸ್ತಿ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ ಎಲ್ಲ ಕಡೆ ಇಟ್ಟುಬಿಡೋದು, ಈ ರೀತಿ ಮಾಡಬೇಡ್ರಿ. ನಿಮಗೆ ಹೆಸರು ಬೇಕು ಅಂದಿದ್ದಾಗ ಆಫೀಸ್ ಬೇರೆ, ಮನೆ ಬೇರೆ, ದೂರ ದೂರ ಡಿಸ್ಟೆನ್ಸ್ ಇದೆ ಅಂದರೆ ಆಫೀಸ್ಗೆ ಒಂದು ತಂದು ಇಟ್ಕೊಳ್ಳಿ ನಿಮಗೆ ಹೆಸರು ಬೇಕು ಅಂದರೆ. ಇಲ್ಲ ಅಲ್ಲಿ ಸಹ ವೆಲ್ತೇ ಬೇಕು ಅಂದರೆ ನಾ ಹೇಳಿದ್ನಲ್ಲ, ಈಶಾನ್ಯಕ್ಕೆ ಅಥವಾ ಉತ್ತರ ಕಡೆಗೆ ಇಡಬೇಕು. ಆವಾಗ ಫೇಸಿಂಗ್ ಅನ್ನೋದು ದಕ್ಷಿಣಕ್ಕಿರುತ್ತೆ, ಅಥವಾ ಈಶಾನ್ಯಕ್ಕಿಟ್ಟರೆ ನಮಗೆ ಪಶ್ಚಿಮಕ್ಕೆ ಫೇಸಿಂಗ್ ಇರುತ್ತೆ. ಆದರೆ ನಿಮಗೆ ಹೆಸರು ಬೇಕು ಅಂದರೆ ಮಾತ್ರ ದಕ್ಷಿಣ ಗೋಡೆಗೆ ಹಾಕಬೇಕು. ದಕ್ಷಿಣ ಗೋಡೆಗೆ ಹಾಕಿದಾಗ ಅದು ಉತ್ತರ ಮುಖ ಮಾಡುತ್ತೆ, ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀರಾ. ನೀವು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ನೋಡಿರ್ಬೋದು, ನಾನು ಇಲ್ಲೇ ಪ್ಲೇಸ್ ಮಾಡ್ತೀನಿ ಇಲ್ಲಿ ಮೇಲ್ಗಡೆ. ಸೊ ನಿಮ್ಗೆ ಇವತ್ತು ಅದು ಪರಿಚಯ ಮಾಡಿಕೊಡೋಣ ಅಂತ. ಅದ್ರಿಗೆ ಯಾಕೆ ಇಡಬೇಕು, ಏನೇನೋ ಮಾರ್ಕೆಟಲ್ಲಿ ಹೊಸ ಹೊಸ ಥಿಂಗ್ಸ್ ಬಂದ್ಬಿಟ್ಟಿದೆ, ಏನೇನೋ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ನೆಗೆಟಿವ್ ಥಾಟ್ಸ್ ಬೇಡ. ನಮಗೆ ಯೂಸ್ಫುಲ್ ಆಗೋದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ವಿತ್ ಎಕ್ಸ್ಪ್ಲನೇಷನ್ ಇಂದ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ಸ್ನ. ಅದೂ ನಾನು ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಪಡೆದು ಮಾತ್ರನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಈ ಫ್ರೇಮ್ ಅನ್ನೋದನ್ನ ನೀವು ಇಡ್ಬೋದು, ಆಫೀಸಲ್ಲಿ ಇಟ್ಕೋಬೋದು, ಮನೆಯಲ್ಲಿ ಇಟ್ಕೋಬೋದು. ಹಿಂದಗಡೆ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ಪೈರೇಟ್ ಇರುತ್ತೆ, ಪ್ಯೂರ್ ಪೈರೇಟ್ ಇರುತ್ತೆ. ನೀವು ಹೆಸರು ಬಯಸ್ತಾ ಇದ್ರೆ ದಕ್ಷಿಣಕ್ಕೆ,
ಇಲ್ಲ ನಮಗೆ ಸಂಪತ್ತು ಬೇಕು ಅಂದರೆ ಉತ್ತರಕ್ಕೆ ಹಾಕ್ಬೋದು. ನಾನು ಅದನ್ನು ಆಚರಣೆಯಲ್ಲಿ ಇಟ್ಟುಬಿಟ್ಟೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ರಾ ಪೈರೆಟ್ ಅನ್ನೋದಿರುತ್ತೆ ಹಿಂದ್ಗಡೆ ಫ್ರೇಮಲ್ಲಿ. ಸೊ ಪ್ಯೂರ್ ರಾ ಪೈರೆಟ್ಟೆ. ಈ ಸ್ಟೋನ್ಸ್ ಅಷ್ಟೇ ರಾ ಪೈರೆಟ್ ಫುಲ್ಲಾಗಿ, ಇದರಲ್ಲಿ ಯಾವುದೇ ಮಿಕ್ಸ್ ಇರೋದಿಲ್ಲ. ಅದನ್ನು ಚಿಕ್ಕ ಚಿಕ್ಕ ಬೀಡ್ಸ್ ಮಾಡಿರ್ತಾರೆ, ಯಾಕಂದರೆ ನಾವು ವೇರ್ ಮಾಡೋಕ್ಕೆ ಅದು ಇರಿಟೇಟ್ ಆಗಬಾರ್ದು. ಆ ರೀತಿ ಚಿಕ್ಕ ಬೀಡ್ಸ್ ಆಗಿ ಅದನ್ನು ಕಟ್ಟಿಂಗ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಸ್ವಲ್ಪ ಇದು ಗೋಲ್ಡನ್ ಪಾಲಿಶ್ ಇರುತ್ತೆ, ಅಂದರೆ ಇದು ಗೋಲ್ಡನ್ ಕಲರ್ ಇರುತ್ತೆ. ಇದು ಪ್ಯೂರ್ ಪೈರೆಟ್ ಆಗಿರುತ್ತೆ. ಇದು ಸ್ವಲ್ಪ ಬ್ಲ್ಯಾಕಿಶ್ ಇರುತ್ತೆ. ಸೊ ಆರಿಂದ ಇದನ್ನು ಲೇಡೀಸ್ ಯೂಸ್ ಮಾಡ್ಬೋದು, ಇದನ್ನು ಜೆಂಟ್ಸ್ ಯೂಸ್ ಮಾಡ್ಬೋದು. ಇಬ್ಬರಿಗೂ ಒಂದೇ ರೂಲ್ಸ್ ಇರ್ತದೆ. ನಮ್ಮ ವಿಡಿಯೋನಲ್ಲಿ ಸಹ ಇಬ್ಬರಿಗೂ ಸಂಬಂಧಪಟ್ಟ ಮಾಹಿತಿನೇ ನಾನು ಶೇರ್ ಮಾಡ್ತೀನಿ. ರೂಲ್ಸ್ ವೈಸ್ ಬಂದರೆ ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ ಖಂಡಿತ, ಯಾರು ಏನು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು. ಸೊ ಈ ಪೈರೆಟ್ ವಿಧಾನನ ನೀವು ಫಾಲೋ ಮಾಡುವಾಗ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ಬೇಕು. ಯಾವ ರೀತಿ ನಮಗೆ ಹಣ ಅನ್ನೋದು ಚೆನ್ನಾಗಿ ಫ್ಲೋ ಆಗ್ತಾ ಇದೆ, ಒಂದು ಒಳ್ಳೆ ಇಮೇಜ್ನ ನೀವು ಊಹಿಸ್ಕೊಳ್ಳಿ. ಹ್ಯಾಪಿಯಿಂದ ನೀವು ಕೈಯಾರೆ ಅದನ್ನು ರಿಸೀವ್ ಮಾಡ್ಕೊತಾ ಇದ್ದಾಗ ಹೇಗೆ ನಿಮಗೆ ಖುಷಿ ಆದರೆ ಕೈಗೆ ಹಿಂಗೆ ಚಾಚ್ಬಿಟ್ಟು ಓ ಅಂತ ಒಂದು ರೌಂಡ್ ಹಾಕ್ತಿರಲ್ಲ, ಆ ರೀತಿ ಇಮ್ಯಾಜಿನ್ ಫೀಲ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಹಣ ಫ್ಲೋ ಆಗ್ತಾ ಇದೆ, ನಾವು ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತ. ನಾವು ಇದನ್ನು ಬಿಡುಗಡೆ ಮಾಡಿದ್ರೇ, ನಮ್ಮ ವಿಜುವಲೈಸೇಷನ್ನ ಮನಸ್ಸು ಬಿಟ್ಟು ನೀವು ಬಿಡುಗಡೆ ಮಾಡಿದ್ರೇ ನಿಮ್ಮ ಬಳಿ ಹಣ ಬರೋದು. ಓಕೆ, ವ್ಯಕ್ತಪಡಿಸಿ ನಿಮ್ಮ ಖುಷಿ ಭಾವನೆಯನ್ನು. ಹಣ ಬಂದಾಗ ನೀವು ಹೇಗೆ ಖುಷಿ ಪಡ್ತೀರ ಅನ್ನೋದು ವಿಜುವಲೈಸೇಷನಿಂದ ಫೀಲ್ ಆಗಿ ಮೊದಲೇ ಎಕ್ಸ್ಪ್ರೆಸ್ ಮಾಡಿದನ. ಈ ರೀತಿ ಬಂದಿದೆ ನನಗೆ, ಆಟೋ ಫ್ಲೋ ಆಗ್ತಾಯಿದೆ ಎವ್ರಿಡೇ, ಟ್ಯಾಪಲ್ಲಿ ನೀರು ಬಂದಂಗೆ ಹರಿದು ಬರ್ತಾ ಇದೆ ಹಣ ಅಂತ ಖುಷಿಯಿಂದ ಕೈ ಎತ್ಬಿಟ್ಟು ಬೇಕಾದ್ರೆ ಒಂದು ಸುತ್ತಬಿಟ್ಟು ಖುಷಿಯಿಂದ ಒಂದು ಸುತ್ತ ಹಾಕಿ ಖುಷಿಯನ್ನು ವ್ಯಕ್ತಪಡಿಸಿ. ಹಣ ಫ್ಲೋ ಆಗ್ತಾ ಇರೋದನ್ನು ನೀವು ಗ್ಯಾದರ್ ಮಾಡ್ತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವತ್ತು ನೀವು ಯಾವ ಥರ ಒಡವೆ ಹಾಕ್ಕೊಂಡಿದ್ದೀರಾ, ಯಾವ ರೀತಿ ಡ್ರೆಸ್ಅಪ್ ಮಾಡ್ಕೊಂಡಿದ್ದೀರಾ ಅನ್ನೋದು ಸಹ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಕಣ್ಮುಂದೆ ಬರಬೇಕು. ಅಥವಾ ನಾವೇನೋ ಕೆಲಸ ಮಾಡ್ತಾ ಇದ್ವಿ, ಸಡನ್ನಾಗಿ ಒಂದು ಕಾಲಿಂದ ಆಪರ್ಚುನಿಟಿ ಬಂತು, ನಮಗೆ ಬಲ್ಕಾಗಿ ಅಮೌಂಟು ಸಿಕ್ಕಿದೆ, ಲಾಟ್ರಿ ಆಗಿರಬಹುದು. ಹಾಗಂತ ಲಾಟ್ರಿ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ, ಲಾಟ್ರಿ ಆಗಿ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ವೇಸಲ್ಲಿ ಬರ್ಬೋದು. ಅಥವಾ ಯಾರೋ ನಿಮ್ಮ ಹಿತೈಷಿಗಳು ನಿಮ್ಗೆ ಇಷ್ಟು ಕೊಡ್ತಾ ಇದ್ದೀವಿ, ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು, ಪ್ರಾಪರ್ಟಿ ಕೂಡ ಒನ್ ಕೈಂಡ್ ಆಫ್ ವೆಲ್ತ್. ಸೊ ಈ ರೀತಿ, ಅಥವಾ ನಿಮಗೆ ಅಂದರೆ ಆ ಟೈಮ್ಗೆ ಯಾರೋ ನಿಮ್ಗೆ ಕೊಡಬೇಕಾದವ್ರ ಹಣ ತಂದು ಕೊಟ್ಟರು, ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋ ವೇನಲ್ಲೇ ಆಗಿರ್ಬೋದು. ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಯೋಚನೆ ಮಾಡ್ತಾ ಇದ್ದೆ, ನನಗೆ ಹಣ ಬೇಕಿತ್ತು ಅಂತ ಬಂತು ಅನ್ನೋ ವಿಷಯ, ಆ ಖುಷಿಯನ್ನು ನೀವು ಫೀಲ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಸಂಬಂಧಿಕರು ಯಾರೋ ಒಬ್ಬರು ತಂದು ಕೊಟ್ಟಂಗೆ ಆ ಖುಷಿ ಮುಖ ಇರುತ್ತೆ ನೋಡಿ, ನೀವು ಹಣ ನೋಡಿದಾಗ ಆ ಒಂದು ಥಾಟ್ಸ್ನ ರಿಲೀಸ್ ಮಾಡಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈ ರೀತಿ ಪೈರೆಟಿಂದ ನಮಗೆ ಹಣ ಬಂದಿದೆ ಅನ್ನೋ ಖುಷಿನ ನೀವು ಮೊದಲಿಗೆ ಇಲ್ಲಿ ತೋರಿಸ್ಕೊಳ್ಳಿ. ಓಕೆ, ಖುಷಿಯನ್ನು ತೋರಿಸ್ಕೊಳ್ಳಿ. ಓಕೆ, ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಹಣವನ್ನು ತಗೊತಾ ಇದ್ದೀನಿ. ಅಥವಾ ಅವತ್ತು ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಬ್ರಷ್ ಕೂಡ ಮಾಡಿರಲಿಲ್ಲ, ನೈಟಿನಲ್ಲೇ ಇದ್ದೆ, ಇನ್ನೂ ನೈಟ್ ಡ್ರೆಸ್ಸಲ್ಲೇ ಇದ್ದೆ, ಆದರೂ ನನಗೆ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ಬಂದುಬಿಡ್ತು, ಕಣ್ಣು ತೆಗೆದ ತಕ್ಷಣ ನಾನು ಲಕ್ಷ್ಮೀ ದೇವಿನೇ ನೋಡಿದೆ ಅಂತ ಬೇಕಿದ್ರೂ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ಇಲ್ಲಿ ಸಂಬಂಧಗಳೇ ಇಂಪಾರ್ಟೆಂಟು, ಜನರೇ ಇಂಪಾರ್ಟೆಂಟು, ಹಣಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬಾರ್ದು ಅಂತ. ತಪ್ಪು. ನೀವು ಅಪ್ಪಿ ಹಾಗೆ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಕೋಪ ತರಿಸ್ತೀರಾ. ಮೊದಲೇ ಚಂಚಲತೆ ಹೊಂದಿರೋವಳು ಲಕ್ಷ್ಮೀ ತಾಯಿ. ಸೊ ಆ ರೀತಿ ನಮಗೆ ಇಲ್ಲಿ ಬಾಂಧವ್ಯ ಎಷ್ಟು ಇಂಪಾರ್ಟೆಂಟು, ಸಂಬಂಧಗಳು ಎಷ್ಟು ಇಂಪಾರ್ಟೆಂಟು, ಲಕ್ಷ್ಮೀನೂ ಅಷ್ಟೇ ಇಂಪಾರ್ಟೆಂಟು. ಇದರ ಎರಡರಲ್ಲಿ ಒಂದಿಲ್ಲ ಅಂದರೂ ಒಂದು ಇರೋಕ್ಕೆ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಹೆಚ್ಚಾಗಿ ಹಣ ಇರ್ತದೆ, ಸಂಬಂಧಗಳಿಲ್ಲ ಅಂದ್ರೂ ಹಣ ಇದ್ರೂ ಖುಷಿಯಾಗಿರ್ತಾರೆ. ಆದರೆ ನಮಗಿರೋ ಸಂಬಂಧ ಉಳಿಬೇಕಂದ್ರೂ ಹಣನೇ ಬೇಕಲ್ವ. ಸೊ ಹಾಗಾಗಿ ಮನುಷ್ಯರು ಇಂಪಾರ್ಟೆಂಟೇ, ಬಾಂಧವ್ಯಗಳು, ಸಂಬಂಧಗಳು, ರಿಲೇಷನ್ಶಿಪ್ಪು ಇಂಪಾರ್ಟೆಂಟೇ ಅಂತ ಫೀಲ್ ಆಗೋರು ಅದಕ್ಕಿಂತ ಒಂದು ಸ್ಟೆಪ್ಪು ಹಣನೇನೂ ಇಂಪಾರ್ಟೆಂಟ್ ಅನ್ನೋದು ನೀವು ಡೈಜೆಸ್ಟ್ ಆಗಬೇಕು. ಯಾವಾಗಲೂ ಹಣಕ್ಕೆ ಪ್ರಾಮುಖ್ಯತೆ ಕೊಡಬೇಕಾ ಅಂತ ಲಕ್ಷ್ಮೀ ದೇವಿನ ಹೀಗಾಡಿಸ್ಬಾರ್ದು, ಆ ತಾಯಿಗೆ ಕೋಪ ಬರೋ ಥರ ನಡ್ಕೋಬಾರ್ದು. ಸೊ ಹಣದ ಪ್ರಾಮುಖ್ಯತೆ ಏನು, ಯಾವುದಕ್ಕೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್ಸ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು, ಯುಟಿಲೈಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಹಣವನ್ನು ಹೊಂದಿದ್ದೀವಿ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದೇನೆ. ಓಕೆ ಅನ್ನೋದು. ಸೊ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಹೇಗಿದೆ ವಿಡಿಯೋ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನೋದು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.